ಇನ್ನು ರಸ್ತೆಯಲ್ಲಿ ಅಪಘಾತಕ್ಕಾಗಿ ತಗ್ಗು ಗುಂಡಿಗಳು ಕಾಯ್ತಾ ಕುಳಿತಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ರಸ್ತೆಯಲ್ಲಿ ಅಪಘಾತ ತಗ್ಗು ಗುಂಡಿಗಳು ಕಾದು ಕುಳಿತಿವೆ. ರಬಕವಿ ಬನಹಟ್ಟಿ ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳ ನರ್ತನ ಎದ್ದು ಕಾಣಿಸ್ತಾ ಇದೆ. ವಾಹನ ಚಲಾಯಿಸಲು ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಶಾಲೆಗೆ ತೆರಳಲು ವಿದ್ಯಾರ್ಥಿಗಳು ನಿತ್ಯ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಗಳಾಗ್ತಾ ಇದೆ. ರಸ್ತೆಯಲ್ಲಿ ಅಪಘಾತಕ್ಕಾಗಿ ತಗ್ಗು ಗುಂಡಿಗಳು ಕಾದು ಕುಳಿತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ಯವಸ್ಥೆ ಕಂಡು ಕಾಣದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳ ದರ್ಶನ ಹೆಚ್ಚಾಗಿದೆ. ರಸ್ತೆಗಳಲ್ಲಿ ಗುಂಡಿಗಳ ಮಯವಾಗಿರುವಂತದ್ದು. ವಾಹನ ಚಲಾಯಿಸಲು ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಶಾಲೆಗೆ ತೆರಳಲು ವಿದ್ಯಾರ್ಥಿಗಳು ನಿತ್ಯ ಇದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿನ ತಗ್ಗು ಗುಂಡಿಗಳು ಸವಾರರು ಓಡಾಡಲು ಪರದಾಟವನ್ನ ನಡೆಸ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಬಾಗಲಕೋಟೆಯ ರಬಕವಿ ತಾಲೂಕಿನ ನಲ್ಲಿ ಕಂಡು ಬರ್ತಾ ಇರುವಂತಹ ರಸ್ತೆ ಇದು ಯಾವ ರೀತಿ ಇದೆ ಅಂತ, ಗುಂಡಿಗಳು ಹೇಗೆ ಕಾಣಿಸ್ತಾ ಇದೆ ಅಂತ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ? ರಸ್ತೆಗಳ ಮೇಲೆ ವಾಹನ ಚಲಾಯಿಸುವುದು ತುಂಬಾ ಕಷ್ಟವಾಗ್ಬಿಟ್ಟಿದೆ ಅಂತ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆ ರಸ್ತೆಯಲ್ಲಿನ ಗುಂಡಿಗಳನ್ನ ಕಣ್ಣಾರೆ ಕಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಎದ್ದು ಕಾಣಿಸ್ತಾ ಇದೆ. ನಾವು ದೃಶ್ಯದಲ್ಲಿ ರೀತಿ ರಸ್ತೆಯಲ್ಲಿ ಗುಂಡಿಗೆ ಬಿದ್ದಿದೆ ಅಂತ, ಹದಗೆಟ್ಟಿದೆ ಅಂತ. ರಸ್ತೆಗಳಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲೇ ರಸ್ತೆ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಗುಂಡಿಗಳು ಕಾಣಿಸ್ತಾ ಇದೆ. ಅಲ್ಲಿ ಮಕ್ಕಳು ಓಡಾಡ್ತಾರೆ, ವಿದ್ಯಾರ್ಥಿಗಳು ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ, ಸಾರ್ವಜನಿಕರು ಓಡಾಡ್ತಾರೆ, ಆಟೋ ಚಾಲಕರು, ಎಲ್ಲರಿಗೂ ಕೂಡ ತೊಂದರೆಗಳಾಗ್ತಾ ಇದೆ. ನಾವು ಪ್ರತಿ ಊರಿನ ಸಮಸ್ಯೆಗಳಿರ್ಬೋದು, ಪ್ರತಿ ತಾಲೂಕಿನ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನ ತಗೊಂಡಾಗ ರಸ್ತೆಗಳಲ್ಲಿ ಓಡಾಡುವಂತಹ ಜನರ ಸಾರ್ವಜನಿಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಬೆಳಗಿನ ಸಂದರ್ಭದಲ್ಲಿ ಗುಂಡಿಗಳು ಕಾಣಿಸಲ್ಲ, ಕಾಣಿಸಿದ್ರು ಕೂಡ ರಾತ್ರಿಯ ಸಂದರ್ಭದಲ್ಲಂತೂ ಅದು ಕಾಣಿಸದೇ ಇಲ್ಲ. ಹೇಗೆ ಓಡಾಡ್ತಾರೆ? ಬೈ ಮಿಸ್ ಏನಾದ್ರೂ ಗುಂಡಿಗಳಿಗೆ ಗಾಡಿಗಳನ್ನ ಬಂದು ಸ್ಪೀಡ್ ನಲ್ಲೇ ಬಿಟ್ಟಾಗ ಬೀಳ್ತಾರೆ, ಖಂಡಿತ ಅಪಘಾತಗಳು ಸಂಭವಿಸುತ್ತೆ, ಅನಾಹುತಗಳು ಸಂಭವಿಸುತ್ತೆ. ಆಗ ಜವಾಬ್ದಾರಿ ಯಾರು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾರೆ? ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ನಾವು ರಸ್ತೆಯಲ್ಲಿ ಎಷ್ಟು ಮಟ್ಟಿಗೆ ಗುಂಡಿಗಳು ಬಿದ್ದಿದೆ ಅಂತ. ಮಳೆ ತುಂಬಾ ನೀರು ತುಂಬಿಕೊಳ್ಳುತ್ತೆ, ಗೊತ್ತಾಗಲ್ಲ. ಗುಂಡಿ ತುಂಬಾ ನೀರು ತುಂಬಿದಾಗ ಆಗ ಏನ್ ಮಾಡ್ತಾರೆ? ಯಾವ ರೀತಿಯಾಗಿ ಜನಗಳು ಆಗ ರಸ್ತೆಗಳನ್ನ ದಾಡ್ತಾರೆ, ಯಾವ ರೀತಿ ಓಡಾಡ್ತಾರೆ? ಯಾಕೆ ಅಧಿಕಾರಿಗಳ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳು ಇಲ್ಲ ರಸ್ತೆಯಲ್ಲಿ ಓಡಾಡೋದಿಲ್ವಾ? ಬನ್ನಿ ಒಂದ್ 4 ದಿನ ರಸ್ತೆಯಲ್ಲಿ ಓಡಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಪರಿಸ್ಥಿತಿಯಲ್ಲಿದೆ. ಸಾರ್ವಜನಿಕರು ದಿನನಿತ್ಯವಾಗಿ ಯಾವ ರೀತಿಯಲ್ಲಿ ಓಡಾಡ್ತಾರೆ, ಏನೆಲ್ಲ ತೊಂದರೆಗಳಾಗುತ್ತೆ ಅಂತ. ಒಂದ್ 4 ದಿನ ಬಂದ ರಸ್ತೆಯಲ್ಲಿ ಓಡಾಡಿ, ಗೊತ್ತಾಗುತ್ತೆ ಆಗ. ಇಷ್ಟೊಂದು ಬೇಜವಾಬ್ದಾರಿತನದಿಂದ ಗುಂಡಿ ಒಂದಾ ಎರಡ ಗುಂಡಿ ಇರೋದು ಆ ರಸ್ತೆಯಲ್ಲಿ, ಎಷ್ಟು ಗುಂಡಿಗಳು ಕಾಣಿಸ್ತಾ ಇದೆ. ಕೆಲವು ಕಡೆ ದೊಡ್ಡ ದೊಡ್ಡ ಗುಂಡಿಗಳೇ ಇದೆ, ಕೆಲವೊಂದು ಸಣ್ಣ ಪುಟ್ಟ ಗುಂಡಿಗಳಿದೆ. ಎಲ್ಲಾ ಗುಂಡಿಗಳು ಕೂಡ ರಸ್ತೆಯಲ್ಲಿ ಒಂದು ಕಡೆ ಕೂಡ ಚಂದ ಇಲ್ಲ, ಎಲ್ಲವೂ ಕೂಡ ಗುಂಡಿಗಳಾಗಿದೆ. ಜೊತೆಗೆ ನೀರು ಕೂಡ ಮಳೆ ಹೆಚ್ಚಾಗಿರೋದ್ರಿಂದ ನೀರು ಕೂಡ ತುಂಬ್ತಾ ಇದೆ. ಇಷ್ಟೊಂದು ಬೇಜವಾಬ್ದಾರಿತನ ರಬಕವಿ ಬನಹಟ್ಟಿ ತಾಲೂಕಿನ ರಾಜ್ಯ ಹೆದ್ದಾರಿ. ಇಂತಹ ರಸ್ತೆಗಳ ಮೇಲೆ ವಾಹನ ಚಲಾಯಿಸುವುದು ತುಂಬಾ ಕಷ್ಟ ಅಂತ ಆಟೋ ಚಾಲಕರು, ಸಾರ್ವಜನಿಕರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ. ರಸ್ತೆಯಲ್ಲಿನ ಗುಂಡಿಗಳನ್ನ ಕಣ್ಣಾರೆ ಕಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಇತ್ತ ಗಮನ ಕೊಡ್ತಾ ಇಲ್ಲ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಎಷ್ಟು ಬಾರಿ ಮನವಿ ಮಾಡ್ಬೇಕು? ಅದನ್ನ ಮನವಿ ಮಾಡಿ ಹೇಳೋದಲ್ಲ, ನಿಮ್ಮ ಗಮನಕ್ಕೆ ಬರ್ಬೇಕು. ನೀವು ಓಡಾಡ್ತೀರಾ, ಆದ್ರಿಂದ ನೀವುಗಳು ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ?
ಜನಪ್ರತಿನಿಧಿಗಳಂತೂ ಮತವನ್ನ ಕೇಳುವ ಸಂದರ್ಭದಲ್ಲಿ ಮಾತ್ರ ಬರೋದಲ್ಲ. ಏನು ಈಗಾಗ್ಲೇ ನಾನು ಹೇಳ್ತಾ ಇದ್ದೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಮ್ಮ ಪ್ರತಿನಿಧಿ ಮುಜಾಮಿಲ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಮುಜಾಮಿಲ್, ಆ ರಸ್ತೆಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ಗುಂಡಿಗಳಿದೆ, ಇದರಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆಗಳಾಗ್ತಾ ಇದೆ ಅಂತ. ಅಧಿಕಾರಿಗಳೆಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ. ರಚನಾ, ಇದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ರಾಜ್ಯ ಹೆದ್ದಾರಿ. ಜಗ್ಗಿ ಗುಂಡಿಗಳು ನೀವು ದೃಶ್ಯಾವಳಿ ನೋಡಬಹುದು ಯಾವ ತರ ಇದೆ ಅಂತ. ಅಧಿಕಾರಕ್ಕೆ ಗಮನಕ್ಕೆ ತಂದರು ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಅಲ್ಲಿ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಮಾಧ್ಯಮ ಮುಂದೆ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇಡಮ್. ಈಗ ಅಲ್ಲಿರುವಂತಹ ಜನರು ಇದನ್ನ ಅಧಿಕಾರಿಗಳ ಗಮನಕ್ಕೆ, ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದಾರ, ಈ ರೀತಿ ಪ್ರಾಬ್ಲಮ್ ಇದೆ ಸರಿಪಡಿಸಿ ಅಂತ. ಗಮನಕ್ಕೆ ತಂದ್ರು ಕ್ಯಾರೆ ಅಂತ ಇಲ್ಲ. ಜನಪ್ರತಿನಿಧಿಗೆ ಗಮನಕ್ಕೆ ತಂದಿದ್ದಾರೆ. ಆಮೇಲೆ ಅಲ್ಲಿ PWD ಆಫೀಸರ್ ಅದಾರ, ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಓಡಾಡೋದು ಮತ್ತ ಆಮೇಲೆ ಆಟೋ ಚಾಲಕರು ಮಳಿ ಬಂದಾಗ ತೆಗ್ಗು ಗುಂಡಿಗಳು ಕಾಣಂಗ, ಅದಕ್ಕೆ ತೊಂದರೆ ಆಗ್ತಾ ಇದೆ. ಅವರು ನಮ್ಗೆ ಗಮನಕ್ಕೆ ತಂದು ಪರಿಹಾರ ಮಾಡ್ಕೊಡಿ ಅಂತ ಅಂದ್ರು. ಆದ್ರೂ ಕೂಡ ಇವ್ರು ಯಾರು ಎಚ್ಚೆತ್ಕೊಳ್ತಾ ಇಲ್ವಾ? ಏನ್ ಮಾಡ್ಬೇಕು ಅಧಿಕಾರಿಗಳಿಗೆ? ಜೊತೆಗೆ ಅಲ್ಲಿರುವ ಜನರು ಏನಾದ್ರೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು, ಪ್ರತಿಭಟನೆ ಈ ರೀತಿಯಾಗಿ ಏನಾದ್ರೂ ಹಮ್ಮಿಕೊಂಡಿದಾರ? ಇದ್ರ ಬಗ್ಗೆ ಏನಾದ್ರೂ ಹೇಳಿದ್ರ? ಅಲ್ಲಿ ಸಾರ್ವಜನಿಕರನ್ನ ಮಾತನಾಡ್ಸಿದ್ರ ನೀವು? ಅವರು ಇದ ನಮ್ ಗಮನಕ್ಕೆ ತಂದಾರೆ. ಇದನ್ನ ನಿಮ್ ಗಮನದಿಂದ ಆಗ್ಲಿಲ್ಲ ಅಂದ್ರೆ ಓಕೆ, ಧನ್ಯವಾದ ಮುಜಾಮಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಅಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದನ್ನ ಯಾರು ಕೂಡ ಯಾರ ಗಮನಕ್ಕೂ ಕೂಡ ತರುವ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾಕೆ ಅಂತ ಅಂದ್ರೆ ದಿನನಿತ್ಯ ಓಡಾಡುವಂತಹ ರಸ್ತೆ ಅದು. ಸಾರ್ವಜನಿಕರು ಅಲ್ಲಿನ ಪ್ರತಿಯೊಬ್ಬರು ಕೂಡ ರಸ್ತೆಯಲ್ಲಿ ಓಡಾಟ ನಡೆಸ್ತಾರೆ, ಅಧಿಕಾರಿಗಳು ಕೂಡ ರಸ್ತೆಯಲ್ಲಿ ಓಡಾಡ್ತಾರೆ. ಅವರಿಗೆ ಗೊತ್ತಿರುತ್ತೆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಎಷ್ಟು ಗುಂಡಿ ಬಿದ್ದಿದೆ, ಎಷ್ಟು ತೊಂದರೆಗಳಾಗ್ತಾ ಇದೆ ಅಂತ. ಅದನ್ನ ಯಾರಾದ್ರೂ ಅವ್ರ ಗಮನಕ್ಕೆ ತರ್ಬೇಕಾ? ಹೋಗಿ ಈ ರೀತಿ ಇದೆ ಅಂತ ಹೇಳಬೇಕಾ? ಹೇಳಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ತಗೊಳ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿತನ, ಎಷ್ಟು ನಿರ್ಲಕ್ಷ್ಯತನವನ್ನ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೇಕು. ಜೊತೆಗೆ ಜನಪ್ರತಿನಿಧಿಗಳು ಎಲೆಕ್ಷನ್ ಸಂದರ್ಭದಲ್ಲಿ ಪ್ರತಿಯೊಂದು ಊರಿನ ಸಮಸ್ಯೆಗೆ ಬಂದಾಗ ಪ್ರತಿಯೊಬ್ರು ಹೇಳೋದದೇ, ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಮತ ಕೊಡಿ, ನೀವ್ ಹೇಳಿದ್ನ ಏನ್ ಬೇಕಾದ್ರೂ ಮಾಡ್ತೀವಿ, ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸ್ಕೊಡ್ತೀವಿ, ಹಾಗೆ ಪರಿಹಾರ ಕೊಡ್ತೀವಿ, ಹೀಗೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲಾನು ಹೇಳ್ತಾರೆ. ಆದ್ರೆ ಎಲೆಕ್ಷನ್ ಆದ್ಮೇಲೆ ಒಬ್ರು ಕೂಡ ಬಂದು ನಮ್ಮ ಕಷ್ಟ ಕೇಳಲ್ಲ, ನಮ್ಮ ಸಮಸ್ಯೆಗಳನ್ನ ಕೇಳಲ್ಲ. ಹಾಗಾದ್ರೆ ನಾವ್ ಯಾಕೆ ಇವರಿಗೆ ವೋಟ್ ಹಾಕ್ಬೇಕು? ನಾವ್ ಯಾಕೆ ಇವ್ರನ್ನ ಗೆಲ್ಲಿಸ್ಬೇಕು? ಯಾಕೆ ಇವ್ರನ್ನ ಜನಪ್ರತಿನಿಧಿಗಳಾಗಿ ಮಾಡ್ಬೇಕು, ಸಚಿವರು ಮಾಡ್ಬೇಕು, MLA ಗಳನ್ನ ಮಾಡ್ಬೇಕು? ಎಲ್ಲವನ್ನ ಕೂಡ ಸಾರ್ವಜನಿಕರು, ಅಲ್ಲಿನ ಗ್ರಾಮಸ್ಥರುಗಳು ಕೂಡ ಪ್ರತಿ ಬಾರಿ ಹೇಳ್ತಾರೆ. ಆದ್ರೂ ಕೂಡ ಪ್ರತಿ ಬಾರಿ ಒಂದು ವಿಚಾರವನ್ನ ಇಟ್ಕೊಂಡು ಸುದ್ದಿಯನ್ನ ಮಾಡಿದಾಗ ಎಲ್ರಿಗೂ ಕೂಡ ಒಂದು ಸುದ್ದಿಯ ಮುಖಾಂತರ ಅಥವಾ ಒಂದು ಹೋರಾಟದ ಮುಖಾಂತರ ಅಥವಾ ಮುಖಾಂತರ ಎಚ್ಚೆತ್ತಿಸ್ಬೇಕು ಅಂತ ಅಂದ್ರೆ ಏನ್ ನಡೀತಾ ಇದೆ? ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಜನರ ಸಮಸ್ಯೆ ಕೇಳದ್ ಬಿಟ್ಟು ನಿಮ್ಗೆ ಏನ್ ಬೇರೆ ಕೆಲಸ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನ, ಅಧಿಕಾರಿಗಳ ಬೇಜವಾಬ್ದಾರಿತನ ಇದೇ ಆಗ್ಬಿಟ್ಟಿದೆ. ಎಷ್ಟು ಸಮಸ್ಯೆಗಳಿದೆ, ರಸ್ತೆಗಳಿದೆ, ಏನಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆಗಿ ಅನಾಹುತ ಆದ್ರೆ ಯಾರು ಬರ್ತೀರಾ? ಯಾರು ಜವಾಬ್ದಾರಿ ತಗೋತೀರಾ ಹೇಳಿ? ಅಧಿಕಾರಿಗಳು ತಗೋತಾರ? ಜನಪ್ರತಿನಿಧಿಗಳು ತಗೊಳ್ತಾರ? ಯಾರು ತಗೊಳ್ಳಲ್ಲ. ಆ ಕುಟುಂಬ ಮಾತ್ರ ತಗೋಬೇಕು.
ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಅಲ್ಲಿಯ ಸ್ಥಳೀಯರಾದಂತಹ ಶಿವಲಿಂಗ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಈಗಾಗ್ಲೇ ರಬಕವಿಯಲ್ಲಿ ರಸ್ತೆಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಕಂಡು ಬಂದಿದೆ, ಎಷ್ಟು ಗುಂಡಿಗಳು ಬಿದ್ದಿದೆ ಅಂತ. ಎಷ್ಟೊಂದು ಅನಾಹುತಗಳು ಸಂಭವಿಸ್ತಾ ಇದೆ, ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ಏನಾಗೈತೆ ಅಂದ್ರೆ ಮೇಡಮ್, ಈ ನಮ್ಮ ಇವ್ರೇನ್ ನಮ್ಮ ಜನಪ್ರತಿನಿಧಿಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಹೈಫೈ ಗಾಡಿಗಳು ಇರ್ತಾವ. ಹೌದು. ಅವ್ರಿಗೆ ಈ ತಗ್ಗು ಗುಂಡಿ ಇವೆಲ್ಲ ಕಾಣಂಗಿಲ್ಲ, ಅವ್ರಿಗೆ ಅನುಭವಕ್ಕೂ ಬರಂಗಿಲ್ಲ ಅವು. ಒಂದೇದು. ಎರಡನೇದು, ಅಧಿಕಾರಿಗಳಿಗೂ ಎಲ್ಲಾ ಅನುಕೂಲತೆಗಳದಾವ. ಜನಸಾಮಾನ್ಯರಿಗೆ ಏನ್ ತೊಂದ್ರೆ ಆಗ್ತತಿ, ರೋಡ್ ತೆಗ್ಬಿದ್ರ ಅವ್ರಿಗೆ ಏನ್ ತ್ರಾಸ ಆಕತಿ, ಆಮೇಲೆ ಅಲ್ಲಿ ಜೀವ ಹಾನಿಗಳು ಹೆಂಗ್ ಅಕ್ಕಾವ ಅನ್ನುವಂತ ಅರಿವು ಅವ್ರಿಗೆ ಬರಂಗಿಲ್ಲ. ಆಮೇಲೆ ನಾವೆಲ್ಲಾ ಹೋಗಿ ಹೇಳಿ ಹೋರಾಟ ಮಾಡಿ ಎಲ್ಲಾ ಹೇಳಿದ್ರು ಸಹಿತ ಅವ್ರಿಗೆ ಏನಾಗ್ಬಿಟ್ಟತಿ, ನೌಕರಿ ಮಾಡೇ ಮಾಡ್ತಾರ, ಪೇಮೆಂಟ್ ಬಂದೇ ಬರ್ತೈತಿ. ಏನ್ ಜನಪರ ಕಾಳಜಿ ಯಾರಿಗೂ ಇಲ್ಲ ಆಗೈತ್ರಿ ಮೇಡಮ್. ಹೌದು. ಸಾಮಾನ್ಯ ಜನ ಏನೈತೆ ಅಂದ್ರಿ, ಮತ್ ಜನರದು ನಮ್ದು ಪರಿಸ್ಥಿತಿ ಏನಾಗೈತಿ, ಪ್ರತಿದಿನ ಎಲ್ಲಪ್ಪ ಕೇಳೋದು, ದಿನ ಸತ್ರ ಯಾರ ಹೇಳೋರು, ಪ್ರತಿದಿನಕ್ಕೊಂದು ಇವತ್ತು ಇದಾಯ್ತಾ ಮತ್ತೆ ಇದನ್ನ ಕೇಳಕ್ ಹೋಗುದು. ರಸ್ತೆ ನೋಡ್ರಿ, ಈಗ ರಸ್ತೆ ಕಾಮಗಾರಿ ಹೆಂಗಕ್ಕವಂದ್ರ ಅವು ಅದಕ್ಕೊಂದು ಮಾನದಂಡಗಳು ಇರಂಗಿಲ್ಲ. ಇದ್ದದ್ದು ಮಾನದಂಡಗಳನ್ನೆಲ್ಲ ಗಾಳಿಗೆ ತೂರಿ ಕಿಶಿಂದ ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ಮಾಡಿ ಅವ್ರು ಕೈ ತೊಳ್ಕೊಂಡು ಹೋಗಿ ಬಿಡ್ತಾರ. ಹೌದಲ್ರಿ? ಈಗ ನಾವ್ ನೋಡ್ರಿ, ಒಂದ್ ಉದಾಹರಣೆಗೆ, ಒಂದು ಗಾಡಿ ತಗೊಂಡ್ರೆ 15 ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವ್ರಿ ಅಡ್ವಾನ್ಸ್ ಅವ್ರಿಗೆ ಕಟ್ಟಿ, ಅದು ರೋಡ್ ಮಾಡಕನ ಟ್ಯಾಕ್ಸ್ ಕಟ್ಟಿರ್ತೀವಿ, ರೋಡ್ ಟ್ಯಾಕ್ಸ್. ಅವ್ರು ಅದಕ್ಕೆ ಉಪಯೋಗ ಮಾಡಂಗಿಲ್ಲ. ಉಪಯೋಗ ಮಾಡಿದ್ರು ಸಹಿತ ಅದರಿಂದ ಅದನ್ನ ಕಳಪೆ ದರ್ಜೆ ರಸ್ತೆಗಳನ್ನ ಮಾಡಿ ಈ ರೀತಿ ಆಗಿಬಿಡ್ತಾವ. ಮಾಡಿ 1 ವರ್ಷ 6 ತಿಂಗಳು ಆಗಿರಂಗಿಲ್ಲ, ಅಲ್ಲಿ ಗುಂಡಿಗಳು ಬಿದ್ದು ಆಮೇಲೆ ಯಾವ ಅವನ್ನೆಲ್ಲ ಮಾಡಿ ಜನರಿಗೆ ಕಣ್ಣು ಕಾರ್ಯಕ್ರಮ ಅಂತಾರಲ್ಲ, ಇದ ನೋಡ್ರಿ. ಈಗ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರುಗಳು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತ ಅಂದ್ರೆ ಇವ್ರಿಗೆ ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸ್ಬೇಕು ಅಂತ? ಮೇಡಮ್ ನೋಡ್ರಿ, ಎಲ್ಲಾರ್ದು ಚರ್ಮ ದಪ್ಪ ಆಗ್ಯಾವ, ಎಲ್ಲಾ ಆನಂದ ಐತೆ ಅವ್ರಿಗೆ. ಅವ್ರ ಪೇಮೆಂಟ್ ಬಂದೇ ಬರ್ತೈತಿ, ಕೆಲಸ ಮಾಡಿದ್ರು ಅಷ್ಟ ಬಿಟ್ರು ಅಷ್ಟ. ಆಮೇಲೆ ಜನರಿಗೆ ಅವ್ರ ಏನ್ ನೋಡ್ರಿ, ನಾವು ಈಗ ಜನಪ್ರತಿನಿಧಿಗಳು ಹಿಡ್ಕೊಂಡು ಆದ್ರೂ ಅವ್ರು ನಮ್ ಕೈಗೆ ಸಿಗಂಗಿಲ್ಲ. ಚುನಾವಣೆ ಇದ್ದಾಗ ಅಷ್ಟ ಬರ್ತಾರ, ಹೊರತಾಗಿ ಉಳಿದ ಸಮಯದಾಗ ಅವ್ರ 5 ವರ್ಷ ನಾವ್ ಅವ್ರ ಹಿಂಬಲ್ಲ ಇಡ್ತಬೇಕು, ಅವ್ರಿಂದ ಓಡಾಡ್ಬೇಕು. ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಗೊತ್ತೈತಿ ಇವ್ರ ಎಷ್ಟು ರಾಜಕೀಯ ಮಾಡ್ತಾರ ಹೆಂಗಂತ ಹೇಳಿ, ಅವ್ರನ್ನ ಮ್ಯಾನೇಜ್ ಮಾಡ್ತಾರ. ಇದೆಲ್ಲಾ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡು ಜನಸಾಮಾನ್ಯರಿಗೆ ಮಾತ್ರ ನ್ಯಾಯ ಸಿಗುವುದು ಎಲ್ಲೋ ದೂರದ ಕನಸಾಗ್ಬಿಟ್ಟೈತೆ ಮರ್ಚಿಕೆ. ಓಕೆ ಸರ್, ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಖಂಡಿತ ಸರ್ ಮಾಡ್ರಿ. ನಾವು ಸಹಿತ ಮತ್ತೊಮ್ಮೆ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡೋಣ. ಎಲ್ಲರೂ ಸೇರ್ಕೊಂಡು ಅವ್ರೇನಾದ್ರು ಇದನ್ನ ಸರಿಪಡಿಸ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ಹೋರಾಟ ಮಾಡಾಕ ಮುಂದಿನ ತಯಾರಿ ಮಾಡುವಂತ ವ್ಯವಸ್ಥೆ ಮಾಡೋಣ. ಓಕೆ, ಧನ್ಯವಾದ ಶಿವಲಿಂಗ್ ಅವರೇ, ಈಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈಗ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದಂತೆ, ಅಧಿಕಾರಿಗಳು ಗೊತ್ತಾಗಲ್ಲ ಅವರಿಗೆ, ಇದೇ ರಸ್ತೆಲಿ ಓಡಾಡ್ತಾರೆ, ಹೈಫೈ ಕಾರ್ಗಳಿರುತ್ತೆ ಅವ್ರಗಳ ಹತ್ರ, ಯಾವ ಗುಂಡಿ ಇದ್ರೂನು ಏನಿದ್ರು ಗೊತ್ತಾಗಲ್ಲ ಅವರಿಗೆ. ಗೊತ್ತಾದ್ರೂ ಕೂಡ ಅವರ ಗಮನಕ್ಕೆ ಬಂದ್ರೂ ಕೂಡ ಅವ್ರುಗಳು ತಲೆ ಕೆಡ್ಸ್ಕೊಳಲ್ಲ. ಕಷ್ಟವನ್ನ ತೊಂದರೆಗಳನ್ನ ಅನುಭವಿಸ್ಬೇಕಾಗಿರೋದು ಸಾರ್ವಜನಿಕರು, ನಾವು ಮಾತ್ರ. ಅದನ್ನ ಯಾರ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಈಗಾಗ್ಲೇ ನಾವು ಬಹಳ ಗಮನಕ್ಕೆ ತಂದಿದೀವಿ ಹಲವು ಬಾರಿ, ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಈ ಬಾರಿ ನಾವು ಮಾಧ್ಯಮದ ಮುಖಾಂತರ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದೀವಿ. ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಥವಾ ಒಂದು ವ್ಯವಸ್ಥೆಯನ್ನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ನಡೆಸ್ತಾ ಇದೀವಿ ಅಂತ ಅಲ್ಲಿನ ಸ್ಥಳೀಯ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕೂಡ ನಾವು ಕಾದು ನೋಡ್ಬೇಕಿದೆ. ಕಂಟಿನ್ಯೂ ನಮ್ಮ ಆಟೋ ಒಳಗೆ ಇರ್ತಾರೆ. ನಾ ಆಟೋ ಒಬ್ಬ ಡ್ರೈವರ. ರೋಡ ಸರಿಯಾಗಿಲ್ಲದಕ್ಕಾಗಿ ನಮ್ಮ ಗಾಡಿ ಒಳಗೆ ಹೆಣ್ಣು ಮಕ್ಕಳು ಹತ್ತಲಾಕ ತಯಾರಿಲ್ಲ. ನಂತರ ಈ ರೋಡ ಅಧಿಕಾರಿಗಳು ಯಾರು ಅದಕ್ಕೆ ಗಮನಕ್ಕೆ ತರೋರು. ಮತ್ತು ನಾವು ಹೊಟ್ಟೆ ತುಂಬ್ಕೊಳ್ಳೋದು ಹೆಂಗೆ ರೀ, ಇದನ್ನು ಮುಂದೆ ಅದನ್ನು ವಿಚಾರ ಮಾಡಿ ಸರ, ಇದನ್ನು ಹೆಂಗೆ ಏನು ಮಾಡ್ಬೇಕು ಅನ್ನೋದು ನಾವು ಕೇಳಕ್ಕೆ ಹೋಗಂದೆ ಅಧಿಕಾರಿಗಳು. ಅವರ ನಮ್ದು ಇದನ್ನಿಲ್ಲಪ್ಪ, ಇದು ಖಾತೆ ಇಲ್ಲ, ನಮ್ಮ PW ಅವ್ರು ಕೇಳಬೇಕು, ಅವ್ರು ಹೇಳ್ಬೇಕು. MLA ಅವ್ರು ಅಂತ ಒಂದೇ ನಾವು ಮಾಡ್ತೀವಿ ಅಂತ ಆಶೀರ್ವಾದ ಅಟ್ಟ ಕೊಡತ್ತೀರಿ.
ಇದು ನೋಡ್ರಿ ರೋಡ್ ಹೆಂಗೈತೆ ನೋಡ್ರಿ. ಇಲ್ಲಿ ಯಾವ ಥರ ಓಡಾಡ್ಬೇಕು ಏನ. ಪೂಜಾರಿ ಹಾಸ್ಪಿಟಲ್ ರೀ ಇಲ್ಲಿ ಪಕ್ಕದಲ್ಲಿ ಐತಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಐತ್ರಿ. ಒಳಗಡೆ ಹೋಗ್ರಿ, ಅಲ್ಲಿ ರೋಡ ಅಗಲೀಕರಣ ಮಾಡಕ್ಕೆ ಹೋಗಿಸಿಂದ ಅಲ್ಲಿ ಒಳಗೆ ರೋಡ್ಗ ಗಾಡಿನೂ ಬಿಡುವಾರ್ರಿ. ಮೇಲಾಗಿ ನಮಗೆ ಹೋಗಾಕ ಬರಾಕ ಭಾಳ ತೊಂದರೆ ಆಗತೈತಿ. ಇದು ನಮ್ಗೆ ಸರಿಪಡಿಸಿ ಕೊಟ್ಟು ಬಿಡ್ರಿ ಸರ್. ಸರ್ ಇಲ್ಲಿ ಮಾಲಿಂಪುರದಿಂದ ರಬ್ಕೆ ಬರೋದಿಲ್ಲ ಹಜಾರೆ ಟೆಕ್ಸ್ಟೈಲ್ ಮುಂದು ರೋಡ್ ಹದಿಗಟ್ಟು ಸುಮಾರು ದಿನ ಆಯ್ತು. ಒಂದು ವರ್ಷನ ಆಯ್ತು. ನಾವು ತುಂಬಾ ಅಧಿಕಾರಿಗಳು ಹೇಳಿದೀವಿ, ಎಲ್ಲಾರು ಹೇಳಿದೀವಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹಜಾರ್ ಮುಂದಿದ್ದು ಕಸ್ಟಮರ್ಸ್ ಬಾಳ ಇರ್ತಾರೆ. ಏನೋ ಟ್ರಾಫಿಕ್ ಜಾಮ್ ಆಗುತ್ತೆ. ತುಂಬಾನೇ ಏನೋ ಹೆಣ್ಮಕ್ಳೆಲ್ಲ ಹೋಟೆಲ್ ಇದ್ದವರೆಲ್ಲ ಓಡಾಡ್ತಿರ್ತಾರೆ ಗಾಡಿಯಲ್ಲಿ. ತುಂಬಾನೇ ಹದಿಗಟ್ಟು ಹೋದಕ್ಕೂ ರಸ್ತೆ ಯಾರು ಬರ್ತಾ ಇಲ್ಲ, ಯಾರು ಕೇರ್ ತಗೋತಾ ಇಲ್ಲ ಇದ್ರ ಬಗ್ಗೆ. ಏನು ಮುಂದೆ ಏನೋ ಇನ್ಸಿಡೆಂಟ್ ಆಗಿದ್ದು ಮುಂಚೆನೆ ಸ್ವಲ್ಪ ಇವಾಗೆ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ರೆ ಒಳ್ಳೇದು. ನಾನು ಈ ಮಾಧ್ಯಮ ಪ್ರಕಾರ ಹೇಳ್ಬೇಕು ಇಷ್ಟಪಡ್ತೀನಿ.